ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಿಂದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 3ನೇ ಟಿ20 ಪಂದ್ಯದಲ್ಲಿ ತಿಲಕ್ ವರ್ಮಾ ಸೆಂಚುರಿ ಸಿಡಿಸಿದ್ರು. ಸೆಂಚುರಿಯನ್ನಲ್ಲಿನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಮೈದಾನದಲ್ಲಿ ಸೆಂಚುರಿ ಸಿಡಿಸಿದ ಬ್ಯಾಟರ್ಗಳ ಪಟ್ಟಿಗೆ ತಿಲಕ್ ವರ್ಮಾ ಹೆಸರು ಕೂಡ ಸೇರ್ಪಡೆಯಾಗಿದೆ. ಆದರೆ ತಿಲಕ್ ವರ್ಮಾ ಈ ಶತಕ ಸಿಡಿಸೋಕೆ ಕ್ಯಾಪ್ಟನ್ ಸೂರ್ಯಕುಮಾರ್ ಮಾಡಿರೋ ತ್ಯಾಗವೇ ಕಾರಣ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬಳಿ ತಿಲಕ್ 3ನೇ ಕ್ರಮಾಂಕದಲ್ಲಿ ಆಡೋಕೆ ಅವಕಾಶ ನೀಡುವಂತೆ ಕೇಳಿಕೊಂಡಿದ್ರು. ಯುವ ಆಟಗಾರನ ಕೋರಿಕೆಗೆ ನಾಯಕ ಸೂರ್ಯಕುಮಾರ್ ಯಾದವ್ ಓಕೆ ಅಂದಿದ್ರು. ಅಲ್ಲದೆ ತಮ್ಮ ಕ್ರಮಾಂಕವನ್ನ ತ್ಯಾಗ ಮಾಡಿ ತಿಲಕ್ ವರ್ಮಾ ಅವರನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿದ್ರು. ನಾಯಕನ ತ್ಯಾಗ ಸಿಕ್ಕ ಅವಕಾಶವನ್ನ ಬಳಸಿಕೊಂಡ ತಿಲಕ್ ವರ್ಮಾ ಸೆಂಚುರಿ ಸಿಡಿಸಿದ್ದಾರೆ. ಹರ್ಷದೀಪ್ ಸಿಂಗ್ ಟೀಂ ಇಂಡಿಯಾ ಪರ ಪದಾರ್ಪಣೆ ಮಾಡಿ 2 ವರ್ಷಗಳಾಗಿವೆ. ಈ 2 ವರ್ಷಗಳಲ್ಲಿ 92 ವಿಕೆಟ್ ಉರುಳಿಸುವ ಮೂಲಕ ಭಾರತದ ಪರ ಟಿ20 ಕ್ರಿಕೆಟ್ನಲ್ಲಿ ಅತ್ಯಧಿಕ ವಿಕೆಟ್ ಪಡೆದಂತ ವೇಗದ ಬೌಲರ್ ಎನಿಸಿಕೊಂಡಿದ್ದಾರೆ. ಅದು ಕೂಡ ಭುವನೇಶ್ವರ್ ಕುಮಾರ್ ಹಾಗೆ ಜಸ್ಪ್ರೀತ್ ಬೂಮ್ರಾರಂತಹ ದಿಗ್ಗಜ ಬೌಲರ್ಗಳನ್ನ ಹಿಂದಿಕ್ಕೋ ಮೂಲಕ. ಈ ಮೂಲಕ ಟಿ20 ಕ್ರಿಕೆಟ್ನ ಭಾರತದ ಅತ್ಯಂತ ಯಶಸ್ವಿ ವೇಗಿ ಎನಿಸಿಕೊಂಡಿದ್ದಾರೆ. ಐಸಿಸಿ ಪ್ರಕಟ ಮಾಡಿರುವಂತಹ ನೂತನ ಏಕದಿನ ಶ್ರೇಯಾಂಕ ಪಟ್ಟಿಯಲ್ಲಿ ಟೀಂ ಇಂಡಿಯಾದ 6 ಆಟಗಾರರು ಕಾಣಿಸಿಕೊಂಡಿದ್ದಾರೆ. ಓಡಿಐ ಬ್ಯಾಟರ್ಗಳ ರ್ಯಾಂಕಿಂಗ್ಸ್ ಪಟ್ಟಿಯಲ್ಲಿ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಬಾಬರ್ ಅಜಂ ಅಗ್ರಸ್ಥಾನವನ್ನು ಅಲಂಕರಿಸಿದ್ದಾರೆ. ಬಾಬರ್ ಅಜಂ 825 ಅಂಕಗಳೊಂದಿಗೆ ಫಸ್ಟ್ ಪ್ಲೇಸ್ನಲ್ಲಿದ್ದರೆ ರೋಹಿತ್ ಶರ್ಮಾ 765 ಅಂಕಗಳೊಂದಿಗೆ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಇನ್ನು ಶುಭ್ಮನ್ ಗಿಲ್ 3ನೇ ಸ್ಥಾನ, ವಿರಾಟ್ ಕೊಹ್ಲಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿಕೊಂಡಿದ್ದಾರೆ. 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ್ದ ಸಂಜು ಸ್ಯಾಮ್ಸನ್ ಇದೀಗ ಸತತ 0 ಸುತ್ತುವ ಮೂಲಕ ಅನಗತ್ಯ ದಾಖಲೆಗಳಿಗೆ ಕೊರಳೊಡ್ಡಿದ್ದಾರೆ. ವರ್ಷದಲ್ಲಿ 5 ಬಾರಿ ಶೂನ್ಯಕ್ಕೆ ಔಟ್ ಆದ ಭಾರತದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಶೂನ್ಯಕ್ಕೆ ಔಟ್ ಆದ ಭಾರತೀಯ ವಿಕೆಟ್ ಕೀಪರ್ ಎಂಬ ಬೇಡದ ದಾಖಲೆಗೂ ಕೂಡ ಸಂಜು ಕೊರಳೊಡ್ಡಿದ್ದಾರೆ. ರಣಜಿ ಟ್ರೋಫಿಯಲ್ಲಿ ಅರ್ಜುನ್ ತೆಂಡೂಲ್ಕರ್ ಗೋವಾ ಪರ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಕೇವಲ 9 ಓವರ್ಗಳಲ್ಲಿ 25 ರನ್ಗಳನ್ನ ನೀಡಿ 5 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇದು ಅವರ ರಣಜಿ ಟ್ರೋಫಿ ವೃತ್ತಿ ಜೀವನದ ಮೊದಲ 5 ವಿಕೆಟ್ಗಳು ಗೊಂಚಲು ಎಂಬುದು ವಿಶೇಷ. ಮರಿ ತೆಂಡೂಲ್ಕರ್ ಮ್ಯಾಜಿಕಲ್ ಸ್ಪೆಲ್ಗೆ ಅರುಣಾಚಲ ಪ್ರದೇಶದ ಬ್ಯಾಟರ್ಗಳು ತತ್ತರಿಸಿದ್ದಾರೆ. ಅರುಣಾಚಲ ಪ್ರದೇಶವನ್ನ ಗೋವಾ ಟೀಮ್ ಕೇವಲ 84 ರನ್ಗಳಿಗೆ ಆಲ್ಔಟ್ ಮಾಡಿದೆ. ಕರ್ನಾಟಕದ ಬೌಲಿಂಗ್ ವೆಪ್ಪರ್ ವಾಸುಕಿ ಕೌಶಿಕ್ ಉತ್ತರ ಪ್ರದೇಶ ತಂಡವನ್ನ ಕಾಡಿದ ಪರಿ ಕ್ರಿಕೆಟ್ ಪ್ರೇಮಿಗಳೇ ಫಿದಾ ಆಗಿದ್ದಾರೆ. ಉತ್ತರ ಪ್ರದೇಶದ ಎದುರು ವಾಸುಕಿ ಕೌಶಿಕ್ 5 ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದ್ದಾರೆ. ಈ ಮೂಲಕ ವಾಸುಕಿ ಕೌಶಿಕ್ ಸತತ 2ನೇ ಪಂದ್ಯದಲ್ಲಿ 5 ವಿಕೆಟ್ಗಳನ್ನು ಪಡೆದು ಶೈನ್ ಆಗಿದ್ದಾರೆ. ರಣಜಿ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಗ್ರೇಟ್ ಕಂಬ್ಯಾಕ್ ಮಾಡಿದ್ದಾರೆ. ಮಧ್ಯಪ್ರದೇಶ ವಿರುದ್ಧ ಬಂಗಾಲ ಪರ ಕಣಕ್ಕಿಳಿದಿರುವಂತಹ ಶಮಿ ಮೊದಲ ಪಂದ್ಯದಲ್ಲಿ 4 ವಿಕೆಟ್ ಪಡೆದು ಮಿಂಚಿದ್ದಾರೆ. ಮಧ್ಯಪ್ರದೇಶದ ಬ್ಯಾಟರ್ಗಳು ಮೊಹಮ್ಮದ್ ಶಮಿ ಬೌಲಿಂಗ್ ದಾಳಿಗೆ ಬಳಲಿ ಬೆಂಡಾಗಿದ್ದಾರೆ. ಗುಜರಾತ್ ಟೈಟನ್ಸ್ ಭಾರತ ತಂಡದ ಮಾಜಿ ಆಟಗಾರ ಪಾರ್ಥಿವ್ ಪಟೇಲ್ ಅವರನ್ನ ತಮ್ಮ ತರಬೇತಿ ಸಿಬ್ಬಂದಿ ತಂಡಕ್ಕೆ ಸೇರಿಸಿಕೊಂಡಿದೆ. ಪಾರ್ಥಿವ್ ಅವರನ್ನು ಗುಜರಾತ್ ಟೈಟನ್ಸ್ಗೆ ಬ್ಯಾಟಿಂಗ್ ಮತ್ತು ಸಹಾಯಕ ಕೋಚ್ ಆಗಿ ನೇಮಕ ಮಾಡಲಾಗಿದೆ. ಪಾರ್ಥಿವ್ ಈ ಹಿಂದೆ ಮುಂಬೈ ಇಂಡಿಯನ್ಸ್ನ ಸ್ಕೌಟ್ಸ್ ಆಗಿ ಮತ್ತು ಮುಂಬೈ ಎಮಿರೇಟ್ಸ್ನಲ್ಲಿ ಬ್ಯಾಟಿಂಗ್ ತರಬೇತುದಾರರಾಗಿ ಕೆಲಸ ಮಾಡಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡುವ ಸಲುವಾಗಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವಂತಹ ವಿರಾಟ್ ಕೊಹ್ಲಿ ಕುಟುಂಬದೊಂದಿಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಫ್ಯಾಮಿಲಿ ಜೊತೆ ಪರ್ತ್ ನಗರವನ್ನ ಸುತ್ತಾಡಿದ್ದಾರೆ. ಪತ್ನಿ ಅನುಷ್ಕಾ ಅವರೊಂದಿಗೆ ಬೀದಿಯಲ್ಲಿ ನಿಂತು ಕಾಫಿ ಹೀರುತ್ತಿರುವಂತಹ ದೃಶ್ಯ ಸೆರೆ ಸಿಕ್ಕಿದೆ. ಜೊತೆಗೆ ಪುಟಾಣಿ ವಾಮಿಕಾ ಕೂಡ ಅಪ್ಪ ಅಮ್ಮನಿಗೆ ಸಾಥ್ ನೀಡಿದ್ದಾಳೆ. ನೇಪಾಳ ಕ್ರಿಕೆಟ್ ಬೋರ್ಡ್ ಆಯೋಜಿಸಿರುವಂತಹ ನೇಪಾಳ ಪ್ರೀಮಿಯರ್ ಲೀಗ್ನಲ್ಲಿ ಟೀಂ ಇಂಡಿಯಾದ ಮಾಜಿ ಆಟಗಾರ ಶಿಖರ್ ಧವನ್ ಕಾಣಿಸಿಕೊಳ್ಳಲಿದ್ದಾರೆ. ಈ ಟೂರ್ನಿಗಾಗಿ ಕರ್ನಾಲಿ ಯಾಕ್ಸ್ ಫ್ರಾಂಚೈಸಿ ಜೊತೆ ಧವನ್ ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದಂತೆ ಚೊಚ್ಚಲ ಎನ್ಪಿಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಮಾಜಿ ನಾಯಕ ಕಣಕ್ಕಿಳಿಯಲಿದ್ದಾರೆ. ಚೊಚ್ಚಲ ನೇಪಾಳ ಪ್ರೀಮಿಯರ್ ಲೀಗ್ನಲ್ಲಿ ಒಟ್ಟು 8 ತಂಡಗಳು ಕಾಣಿಸಿಕೊಳ್ಳಲಿವೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.